ಚುನಾವಣೆಯಲ್ಲಿ 2025-27 ಸಾಲಿನ ಅವಧಿಗೆ ನಾನು ಅಧ್ಯಕ್ಷರಾಗಿ ಎಲ್ ಶ್ರೀನಿವಾಸ್ ಆಯ್ಕೆಯಾಗಿದ್ದೇನೆ. ಈ ಸಂದರ್ಭದಲ್ಲಿ ನನ್ನ ವಕೀಲ ಸಂಘದ ಎಲ್ಲ ಸದಸ್ಯರುಗಳು ನಮಗೆ ಜವಾಬ್ದಾರಿ ಕೊಟ್ಟಿದ್ದಾರೆ. ಈ ಜವಾಬ್ದಾರಿಯನ್ನು ನಾನು ಪ್ರಾಮಾಣಿಕವಾಗಿ ಕೆಲಸ ಮಾಡಲು ಇಚ್ಛಿಸುತ್ತೇನೆ. ಅದೇ ರೀತಿಯಾಗಿ ಇಲ್ಲಿ ಏನು ನಮ್ಮ ವಕೀಲರ ಸಂಘದ ಆವರಣದಲ್ಲಿ ಏನೆಲ್ಲ ಸಮಸ್ಯೆಗಳಿದೆ ಅದರ ಬಗ್ಗೆ ಕೂಡ ನಾನು ಕೂಲಂಕುಷವಾಗಿ ಚರ್ಚೆ ಮಾಡಿ ಇಲ್ಲಿರುವಂಥ ಸಮಸ್ಯೆಗಳು ಈಗ ಮುಖ್ಯವಾಗಿ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಇಲ್ಲಿ ಕೆಟ್ಟೋಗಿದೆ. ಯಾವುದೇ ವಾಹನಗಳನ್ನು ನಿಲ್ಲಿಸೋದಕ್ಕೆ ಕೂಡ ನಮಗೆ ಅಲ್ಲಿ ಏನು ಜಾಗದ ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ, ವ್ಯಾಸ್ಕ್ಯುಲರ್ ಶಸ್ತ್ರಚಿಕಿತ್ಸೆ, ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಾರ್ಹ RL ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್, STUMC ಕ್ಯಾಂಪಸ್, ಟಮಕ, ಕೋಲಾರ. 180030090309 ಅಭಾವ ಇದೆ. ಇಲ್ಲಿ ಹೊಸ ಬಿಲ್ಡಿಂಗ್ ಆಗಿರೋದ್ರಿಂದ ಸುಮಾರು ಕೋರ್ಟ್ ಆವರಣ ಎಲ್ಲ ಕೂಡ ನಿಲ್ಲಿಸಲಿಕ್ಕೆ ಅಂದರೆ ಪಾರ್ಕಿಂಗ್ ವ್ಯವಸ್ಥೆಯಲ್ಲಿ ಭಾಳ ತೊಂದರೆ ಆಗಿದೆ. ಆ ವಿಚಾರವಾಗಿ ನಾನು ಗಂಭೀರವಾಗಿ ನಮ್ಮ ಪದಾಧಿಕಾರಿಗಳೊಂದಿಗೆ ಚರ್ಚೆ ಮಾಡಿ ಸರ್ಕಾರದ ಪ್ರತಿನಿಧಿಗಳೊಂದಿಗೆ ನಾನು ಸಂಪರ್ಕ ಮಾಡಿ ಏನಾದರೂ ಮಾಡಿ ಈ ತೋಟಗಾರಿಕೆ ನಮ್ಮ ಕೋರ್ಟ್ ಆವರಣದಲ್ಲಿ ಅಟ್ಯಾಚ್ ಆಗಿರೋದ್ರಿಂದ ಅದರ ಒಂದು ಅರ್ಧ ಭಾಗವನ್ನು ನಮ್ಮ ಕೋಲಾರ ವಕೀಲರ ಸಂಘಕ್ಕೆ ಸೇರ್ಪಡೆ ಮಾಡಿಕೊಳ್ಳುವಂಥ ಒಂದು ಗಂಭೀರ ಚಿಂತನೆ ಇದೆ. ಅದೇನಾದರೂ ನಮಗೆ ಸರ್ಕಾರದ ವತಿಯಿಂದ ಏನಾದರೂ ಆ ಜಾಗವನ್ನು ನಮ್ಮ ನ್ಯಾಯಾಲಯ ಆವರಣಕ್ಕೆ ಬಿಟ್ಟುಕೊಟ್ಟಿದ್ದೇ ಆದರೆ ಅಥವಾ ಈ ಸರ್ಕಾರದ ಪ್ರತಿನಿಧಿಗಳು ನಮಗೆ ಒಂದು ಕೆಲಸ ಮಾಡಿ ನಮ್ಮ ನ್ಯಾಯಾಲಯಕ್ಕೆ ದೊರಕಿಸಿ ಕೊಟ್ಟಿದ್ದೇ ಆದರೆ ನಮಗೆ ಬಹಳ ಅನುಕೂಲ ಆಗುತ್ತೆ. ಬಟ್ ಈಗಿರೋಂಥ ಏನು ಸರ್ಕಾರದ ಪ್ರತಿನಿಧಿಗಳು ಅವರು ನಮಗೆ ಸಾಕಷ್ಟು ಪರಿಚಯ ಇದ್ದು ಸಂಪರ್ಕದಲ್ಲಿರೋದ್ರಿಂದ ಆ ಕೆಲಸ ಮಾಡಲಿಕ್ಕೆ ಮಾಡ್ತೀವಿ ಅನ್ನೋ ಒಂದು ನಂಬಿಕೆ ಇದೆ. ಆ ನಿಟ್ಟಿನಲ್ಲಿ ನಾನು ಕೂಡ ಕೆಲಸ ಮಾಡ್ತೀನಿ. ಮತ್ತು ಇಲ್ಲಿರೋಂಥ ಒಂದು ಏನು ಪಾರ್ಕಿಂಗ್ ಅಸ್ತವ್ಯಸ್ತ ಇದೆ ಅದನ್ನು ಸರಿಪಡಿಸುವಂಥ ಕೆಲಸ ನಾನು ಮುಂದಿನ ದಿನಗಳಲ್ಲಿ ಮಾಡ್ತೀನಿ ಅನ್ನೋದು ತಮ್ಮ ಮುಂದೆ ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಅದೇ ರೀತಿಯಾಗಿ ಇಲ್ಲಿ ಕೆಲವೊಂದು ಮೂಲಭೂತ ಸೌಕರ್ಯಗಳ ಸಮಸ್ಯೆಯೂ ಇರ್ತದೆ. ಅದರ ಬಗ್ಗೆ ಕೂಡ ನಾನು ಚರ್ಚೆ ಮಾಡಿ ಇಲ್ಲಿ ಏನೆಲ್ಲ ಸಮಸ್ಯೆಗಳಿದೆ ಅದ್ರ ಬಗ್ಗೆ ಕೂಡ ನಾನು ಏನು ಮೂಲಭೂತವಾದ ಕೆಲಸಗಳನ್ನು ಮಾಡಬೇಕು ಅದನ್ನು ಕೂಡ ನಾನು ಮಾಡ್ತೀನಿ ಅಂತ ಈ ಮೂಲಕ ತಮ್ಮಲ್ಲಿ ನಾನು ತಿಳಿಸ್ಲಿಕ್ಕೆ ಇಚ್ಛೆಪಡ್ತೀನಿ. ಮತ್ತೊಂದು ಮುಖ್ಯವಾದ ವಿಚಾರ ಏನಂದರೆ, ಈಗ ಸುಮಾರು 4 ವರ್ಷಗಳಿಂದ ನಮ್ಮ ನ್ಯಾಯಾಲಯ ಹೊಸ ಕಟ್ಟಡ ನಿರ್ಮಾಣ ಹಂತದಲ್ಲಿ ಅಂತಿಮವಾಗಿ ಬಂದಿದ್ದು, ಅದು ಕೂಡ ಸಾಕಷ್ಟು ಹತ್ತಿರದಲ್ಲಿ ಆ ಕಟ್ಟಡ ಪೂರ್ಣಗೊಳಿಸಿ ಅದಕ್ಕೇನೆಲ್ಲ ಪೂರ್ಣಗೊಳಿಸಲು ಏನೆಲ್ಲ ಬೇಕು ಅಥವಾ ಯಾವ ರೀತಿ ಕೆಲಸ ಕೈಗೊಳ್ಳಬೇಕು ಅನ್ನೋದ್ರ ಬಗ್ಗೆ ನಾವು ಕೂಡ ಕಾಂಟ್ರಾಕ್ಟ್ ಜೊತೆ ಮತ್ತು ಇಲ್ಲಿರುವಂಥ ನಮ್ಮ DJ ಅವ್ರ ಜೊತೆ ಮತ್ತು ಅಲ್ಲಿ ಅಡ್ಮಿನ್ ನಮ್ಮ ಜಸ್ಟಿಸ್ ಅವ್ರ ಜೊತೆ ಕೂಡ ಸಂಪರ್ಕಿಸಿ ಅದಾದಷ್ಟು ಬೇಗ ಅದನ್ನು ಏನು ಪ್ರಾರಂಭೋತ್ಸವ ಮಾಡಬೇಕು ಅಂತಂದ್ಬಿಟ್ಟು ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡಲಿಕ್ಕೂ ಕೂಡ ನಾವು ಚಿಂತನೆ ಮಾಡ್ತಾಯಿದ್ದೀವಿ. ಈಗ ಮುಖ್ಯವಾಗಿ ಪಾರ್ಕಿಂಗ್ ವ್ಯವಸ್ಥೆಯಲ್ಲಿ ನಮಗೆ ಅರ್ಧ ಏನು ತೋಟಗಾರಿಕೆ ಇದು ಮುಖ್ಯವಾಗಿ ನಮ್ಗೆ ಬೇಕಾಗಿದೆ, ಅದು ಕೊಟ್ಟರೆ ಅದು ಪಾರ್ಕಿಂಗ್ ವ್ಯವಸ್ಥೆಗೂ ಅನುಕೂಲ ಆಗುತ್ತೆ. ಅದೇ ರೀತಿ ನಮಗೆ ಒಂದು ಒಳ್ಳೆಯ ಸುಂದರ ವಕೀಲರ ಭವನ ಕಟ್ಟೋದಕ್ಕೂ ಅನುಕೂಲ ಆಗ್ತದೆ. ಆ ನಿಟ್ಟಿನಲ್ಲಿ ನಾವು ತೋಟಗಾರಿಕೆ ಜಾಗವನ್ನು ನಮಗೆ ಸರ್ಕಾರದಿಂದ ಪಡೀಲಿಕ್ಕೆ ಸಾಕಷ್ಟು ಒಂದು ಗಂಭೀರ ಕೆಲಸ ಮಾಡಿ ಆದಷ್ಟು ನಾವು ಸರ್ಕಾರದ ಪ್ರತಿನಿಧಿಗಳಿಗೆ ಸಂಪರ್ಕ ಬೆಳೆಸಿ ಅದನ್ನು ಪಡ್ಕೊಳ್ಳೋವಂಥದ್ದು ಕೆಲಸ ಮಾಡ್ತೀವಿ ಅಂತ ಹೇಳ್ತಾರೆ.